ಅನ್ನ ಸೋಲಿಸೋದು ಮಾತ್ರ ಆತ್ಮಹತ್ಯೆ ರಾಜಕಾರಣ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ವಿನಾಶದತ್ತ ಕರ್ನಾಟಕದಲ್ಲಿ ತೆಗೆದುಕೊಂಡು ಹೋಗ್ತವೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಕುರ್ಚಿಗೊಂದು ಖಾತೆ ಮಾಡ್ಕೊಂಡವ್ರೆ ಕ್ಯಾತೆ. ಕಾಂಗ್ರೆಸ್ ಅನ್ನ ದಿನಕ್ಕೆ ಹೋದಾಗೆ ಜನ ರಸ್ತೆಗಳಲ್ಲಿ ಉಗಿಯಕ್ಕೆ ಶುರು ಮಾಡಿದ್ರು. ಏನ ಕಚ್ಚಾಡ್ತಾ ಇದಾರಲ್ಲ ಇವ್ರ ಹೊಡೆದಾಟ, ಇವ್ರ ಪರ್ಸನಲ್ ಸ್ವಾರ್ಥಕ್ಕೆ ನಮ್ಮ ಇಡೀ ಕರ್ನಾಟಕ ಅಭಿವೃದ್ಧಿ ನಾನು ಕೈ ಮುಗಿದು ಕೇಳ್ಕೊಂತೀನಿ. ದಯವಿಟ್ಟು ಬಲಿಪಶುವನ್ನ ಮಾಡಕ್ ಹೋಗ್ಬೇಡ್ರಿ. ಈ ರಾಜ್ಯವನ್ನ ಕಳೆದುಕೊಂಡ್ರೆ ಅವರಿಗೆ AICC ಕಚೇರಿಯನ್ನು ನಡೆಸೋದು ಕೂಡ ಕಷ್ಟ ಅನ್ನುವಂಥ ಮಾತುಗಳಿದ್ವು. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ಕಾಂಗ್ರೆಸ್ನಲ್ಲಿ ಒಂದು ಮಾತಿದೆ, ಕಾಂಗ್ರೆಸ್ ಸೋಲಿಸ್ಲಿಕ್ಕೆ ಬೇರೆಯವ್ರು ಬೇಡ, ಕಾಂಗ್ರೆಸ್ನವರೇ ಸಾಕು ಅಂತ. ಅದು ಕರ್ನಾಟಕದ ಪಾಲಿಗೂ 2028ರಲ್ಲಿ ನಿಜ ಆಗುವಂಥ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ನಡೆಗಳು ವೈಯಕ್ತಿಕವಾಗಿ ಅವರಿಬ್ಬರಿಗೂ ತಾನೇ ಚಾಣಾಕ್ಷ ತಂದೆ ಕರೆಕ್ಟ್ ಅಂತ ಅನಿಸಿರ್ಬೋದು. ಆದರೆ ಅವರಿಬ್ಬರ ನಡೆಗಳು ಕಾಂಗ್ರೆಸ್ಸನ್ನು ವಿನಾಶದತ್ತ ಕರ್ನಾಟಕದಲ್ಲಿ ತೆಗೆದುಕೊಂಡು ಹೋಗ್ತವೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಈ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ರಾಜಕೀಯವನ್ನು ತೀರಾ ಹತ್ತಿರದಿಂದ ಕಂಡಂಥವರು, ರಾಜಕೀಯದ ವರದಿಗಾರಿಕೆಯ ಬಗ್ಗೆ ಅತಿ ಹೆಚ್ಚು ಅನುಭವ ಇರುವಂತಹ ಕರ್ನಾಟಕದ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ನಡೀತಿದೆ ಸರ್ ಇದು ಇವರಿಬ್ಬರ ಮಧ್ಯದಲ್ಲಿ? ಸರ್, ಕಾಂಗ್ರೆಸ್ಸು ಮೊದಲನೇದಾಗಿ ಆತ್ಮಹತ್ಯಾ ರಾಜಕಾರಣದಲ್ಲಿ ಬಳೆಗೆ ಹೋಗ್ಬಿಟ್ಟಿದೆ ಅಂತ. ಕಾಂಗ್ರೆಸ್, ನೀವು ಪ್ರಾರಂಭದಲ್ಲಿ ಹೇಳಿದ್ರಿ, ಕಾಂಗ್ರೆಸ್ ಸೋಲ್ಸೋದಕ್ಕೆ ಬೇರೆಯವರು ಬೇಡ, ಕಾಂಗ್ರೆಸ್ಸೇ ಸಾಕು ಅಂತ. ಸೋಲ್ಸೋದು ಮಾತ್ರ ಆತ್ಮಹತ್ಯೆ ರಾಜಕಾರಣ. ಅದು ನೀವು ಪ್ರಥಮ ಬಾರಿಗೆ ನೋಡಿ, ದೇವರಾಜ ಅರಸು ಅವರಿಗೆ ಕಾಂಗ್ರೆಸ್ ಏನು ಮಾಡ್ತು ಅಂತ ಗೊತ್ತು. ಅದು ಆದ ನಂತರ ಗುಂಡೂರಾವ್ ಅವರನ್ನು ತಂದು ಕೂಡಿಸಿದ್ರಲ್ಲ, 83 ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂದದ್ದು. ಹೌದು. ಆ ಸಂದರ್ಭದಲ್ಲಿ ಯು ಸಿ ದಟ್ ನವಲಗುಂದಲ್ಲಿ ಗೋಳಿಬಾರ್ ಆಗುತ್ತೆ. ಮುಖ್ಯಮಂತ್ರಿ ಆಗಿದ್ದಂತಹ ಸನ್ಮಾನ್ಯ ಗ್ರೇಟ್ ಗುಂಡೂರಾಯರು ಬಾದಾಮಿ ಹೌಸ್ನಲ್ಲಿ ಕೂತ್ಕೊಂಡು ಮಂಜು ಭಾರ್ಗವಿ ಡ್ಯಾನ್ಸನ್ನು ನೋಡ್ತಿರ್ತಾರೆ. ಅವರು ಭಾಳ ಇಂದಿರಾ ಗಾಂಧಿಯವರು ತುಂಬ ಸಾಕು ಮಗ ಇದ್ದಾಗೆ, ಜ್ಞಾನೋದಯ ಆಗಲೇ ಇಲ್ಲ, ಆಯಿತಾ. ಸೊ ಅದಕ್ಕೊಂದು ರಿಪೆಂಟೆನ್ಸ್ ಕೂಡ ಗೋಳಿಬಾರಿಗೆ ಗುಂಡೂರಾವರಲ್ಲಿ ಇರಲಿಲ್ಲ. 83ರಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬಂತು, ಕಾಂಗ್ರೆಸ್ ಸೋತ್ತು. ಇದು ಅವರ ಆತ್ಮಹತ್ಯಾ ರಾಜಕಾರಣದ ಮೊದಲ ಹೆಜ್ಜೆ. ಇದು ಆದಮೇಲೆ ಹಲವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನು, ವೀರಪ್ಪ ಮೊಯ್ಲಿ ಅವರನ್ನು, ಬಂಗಾರಪ್ಪನವ್ರನ್ನ, ಹಾಗೆಯೇ ಅವರು ರಾಜಕೀಯವಾಗಿ ಅವರನ್ನ ಹತ್ಯೆ ಮಾಡುವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡು. ಅಲ್ಲ ಸರ್, ನೀವು ಹೇಳಿರೋ ಪ್ರಶ್ನೆಗೆ ಬರ್ತೀನಿ. ಈಗ ಬಂಗಾರಪ್ಪನವ್ರ ರಾಜಕೀಯಕ್ಕೆ ಕೊನೆ ಹಾಡ್ತು ಕಾಂಗ್ರೆಸ್. ವೀರಪ್ಪ ಮೊಯ್ಲಿ ಅವರ ರಾಜಕೀಯ ಕರಿಯರ್ಗೂ ಕೊನೆ ಹಾಡ್ತು. ಅದೆಲ್ಲ ಹೌದು. ಅಷ್ಟು ಸುಲಭನ ಸಿದ್ದರಾಮಯ್ಯನವರ ರಾಜಕೀಯದ ಕರಿಯರ್ಗೆ? ಅಲ್ಲಿಗೆ ಬರ್ತೀರಿ. ಈಗ ನಾವು ಏನು ಮೂಲ ಪ್ರಶ್ನೆ ಅಂತ ತಾವು ಎತ್ತಿದ್ರಿ, ಅದಕ್ಕೆ ಬರೋಣ. ಸೊ ಒಂದು, ವೀರಪ್ಪ ಮೊಯ್ಲಿ ಅವರಿಗೂ ಕೂಡ ಅವರ ಕಾಲೆಳೆಯುವುದು, ಬಂಗಾರಪ್ಪನ ಮುಗಿಸೋದು, ಕಾಂಗ್ರೆಸ್ ತಾವು ಸೋಲ್ತಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ ಕೊನೆಯ ಪತ್ರಿಕಾಗೋಷ್ಠಿ ಕೂಡ ನನ್ನ ನೆನಪಿದೆ, ನಾನು ಭಾಗಿಯಾಗಿದ್ದೆ. ಮೊಯ್ಲಿಯವರು ನಾವೊಂದು 130-40 ಗೆಲ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹೊಡ್ಸ್ಕೊಂಡು ಹೋಯ್ತು. ಸೊ ಅದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದರ ಈ ರೀತಿ ಆತ್ಮಹತ್ಯಾ ರಾಜಕಾರಣದ ನೆರಳಿತ್ತು. ಅದು ಆದಮೇಲೆ ಬನ್ನಿ ನೀವು. ಸೊ SM ಕೃಷ್ಣ ಮುಖ್ಯಮಂತ್ರಿ ಆದ ಸಂದರ್ಭದ ಬೆಳವಣಿಗೆಗಳು. ಅದಕ್ಕೂ ಮೊದಲು ವೀರೇಂದ್ರ ಪಾಟೀಲ್ ಅವ್ರನ್ನ ರಾಜಕೀಯವಾಗಿ ಮುಗಿಸಿದ್ದು. ಯುಸಿ ಅವರು ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದರು. ರಾಜಶೇಖರ್ ಮೂರ್ತಿ ಆರ್ಥಿಕ ನಿರ್ವಹಣೆಯಲ್ಲಿ ವಾಸ್ ಗ್ರೇಟ್. ಅಂಥವ್ರನ್ನ ಆರೋಗ್ಯ ಇಲ್ಲದೆ ಮಲಗದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಬಂದಂಥ ರಾಜೀವ್ ಗಾಂಧಿಯವರು ಕರ್ನಾಟಕ ವಿಲ್ ಹ್ಯಾವ್ ನ್ಯೂ ಚೀಫ್ ಮಿನಿಸ್ಟರ್ ಅಂದ್ಬಿಟ್ಟು ಬದಲ್ಬಿಟ್ರು ಲಾಸ್ಟ್. ಸೊ ಈ ರೀತಿ ಆತ್ಮಹತ್ಯಾ ರಾಜಕಾರಣದ ಮುಂದುವರಿಕೆಯಾಗಿ ಈಗ ಮತ್ತೆ ಅದೇ ಹಂತಕ್ಕೆ ಬಂದು ನಿಂತಿದೆ. ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡ್ರು ಕಷ್ಟ, ಬಿಟ್ಟರು ಕಷ್ಟ. ಈ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಇರುವ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ಕೂಡ ಆತ್ಮಹತ್ಯಾ ರಾಜಕಾರಣದ ಮುಂದಿನ ಹೆಜ್ಜೆ. ದಿನಕ್ಕೆ ಹೋದಾಗೆ ಜನ ರಸ್ತೆಗಳಲ್ಲಿ ಉಗಿಯಕ್ಕೆ ಶುರು ಮಾಡಿದ್ದಾರೆ. ಈಗ ಶುರು ಆಗಿದೆ, ಬಸ್ಗಳಲ್ಲಿ ಉಗಿತಾರೆ. ಎಲ್ಲ ನೀವು ಹೋಟೆಲ್ನಲ್ಲಿ ಕೂತ್ರೆ ಏನ್ ಸಾರಿ ಸರ್ಕಾರನ ಇವ್ರಿಗೆ ಅಧಿಕಾರ ಬಿಟ್ಟರೆ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಚರ್ಚೆಗಳವೆ,
ಪೇಪರ್ನಲ್ಲೂ ಅದೇ ಬರುತ್ತೆ. ಯಾವುದು ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗ್ತಿಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು, ರಸ್ತೆಗಳು ಸರಿ ಇಲ್ಲ. ಹಳ್ಳಿಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಕರೆಂಟಿನ ವ್ಯವಸ್ಥೆ ಅಂದರೆ ಸಾಯಂಕಾಲ ಬೀದಿ ಲೈಟ್ಗಳು ಹತ್ತಾ ಇಲ್ಲ. ಮಾತಾಡೋರೆ ಹೇಳೋರಿಲ್ಲ. ನೀವು ಬೆಳಗ್ಗೆ ಎತ್ತರ ಪತ್ರಿಕೆಯಲ್ಲಿ ಎಸ್ ಡಿ ಕೆ ಶಿವಕುಮಾರ್ ಬೆಂಬಲಿಗರು, ದೆಹಲಿಗೆ ಗ್ರೇಟ್ ಲೀಡರ್ಸ್ಗಳು ಅಲ್ಲಿ ಹೋಗ್ಬಿಟ್ಟು ಅವರು ಯಾರು ರಾಮನಗರದ ಎಮ್ ಎಲ್ ಎ ಅವ್ರೇನು ಸಾವಿರಾರು ವರ್ಷದಿಂದ ಎಮ್ ಎಲ್ ಎ ಅನ್ನೋ ಟೈಪ್ ಮಾತಾಡ್ತಾರೆ. ಈ ಕಡೆ ಮುಖ್ಯಮಂತ್ರಿಯ ಮಗ, ಸಿ ನಾನು ಮುಖ್ಯಮಂತ್ರಿ ಮಗ, ಒಂದು ಗಾಂಭೀರ್ಯತೆ, ಒಂದು ಗಾಂಭೀರ್ಯ ಬೇಕು, ಒಂದು ನಿಸ್ಪೃಹತೆ ಬೇಕು ಮನುಷ್ಯನಿಗೆ ಅಲ್ವಾ. ಅದು ಬಿಟ್ಟುಬಿಟ್ಟು ಅವ್ರು ಹೈಕಮಾಂಡ್ ಟೈಪ್ ಮಾತಾಡ್ತಾರೆ. ಆಮೇಲೆ ನೀವು ನೋಡಿ, ಈ ಡಿ ಕೆ ಶಿವಕುಮಾರ್ ಒಂದೇನೋ ಪತ್ರ ಬರೆಸಿದ್ರು ಹೊಸ ಶಾಸಕರಿಂದ ಅನ್ನೋಂಥ ಮಾತುಗಳಿತ್ತಲ್ಲ, ಅದು ಡಿ ಕೆ ಶಿವಕುಮಾರ್ ಬರೆಸಿದ್ರು ಅಂತ ಏನೂ ಇರಲಿಲ್ಲ. ಆ ರೀತಿ ಪತ್ರ ಹಲವು ತಿಂಗಳುಗಳ ಕಾಲ ಹಲವು ಡಿನ್ನರ್ ಮೀಟಿಂಗ್ ಮಾಡಿ, ಹಲವು ಮೀಟಿಂಗ್ಗಳನ್ನು ಮಾಡಿ, ಹಲವು ಸಂಪನ್ಮೂಲಗಳನ್ನು ಖರ್ಚು ಮಾಡಿ ಒಂದು ಪತ್ರ ಬರೆಸಿದ್ರಲ್ಲ, ಆ ಪತ್ರಕ್ಕೆ ನಿನ್ನೆ ಏನು ಅಂದರೆ ಒಂದು ರೀತಿ ಅಂತಿಮ ಸಂಸ್ಕಾರ ಅನ್ನೋ ಥರ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ. ಅದೊಂಥರ ಅದು ಬಾಂಬ್ ಸಿಡಿಸಿದ್ರು, ಏನ್ ಸಿಡಿಸಿದ್ರು ಗೊತ್ತಿಲ್ಲ, ಟೈಮ್ ಬಾಂಬ್ ಸಮಾಧಿ ಮಾಡಿದ್ರು ಹೌದು, ಗೊತ್ತಿಲ್ಲ. ಸಮಾಧಿನೇ ಅದು. ಅದು ಒಂಥರ ಹೈಕಮಾಂಡ್ ರೀತಿಯಲ್ಲೇ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ, ಹೊಸಬರಿಗಿಲ್ಲ ಅನ್ನುವ ಮೂಲಕ ಈ ಒಂದು 31 ಜನ ಶಾಸಕರಿದ್ರಲ್ಲ ಅವರೆಲ್ಲ ಯಾಕೆ ಮಾಡ್ತಿದ್ರು? ಸಿಂಪಲ್, ಅವ್ರಿಗೆ ಕ್ಯಾಕರ್ ಸುಗ್ದಂಗಲ್ವಾ ಸರ್ ಇದು? ಉಗಿಯೋದು ಇನ್ನೇನು, ಮುಚ್ಚಿಗಡೆ ಕೂತ್ಕೊಂಡಿರಿ ಅಂತ. ನೀವು ಆಟ ಆಡ್ಬೇಡಿ, ಬಾಲ ಬಿಚ್ಚಬೇಡಿ, ಕತ್ತರಿಸ್ತೀವಿ, ನೀವು ಕೂತ್ಕೊಂಡಿರಿ, ನಿಮ್ಮ ಮಂತ್ರಿ ಸ್ಥಾನನೂ ಇಲ್ಲ, ಏನೂ ಇಲ್ಲ. ಅವ್ರ ಒಳಗಡೆ ಈಗ ಆತಂಕ ಶುರುವಾಗುತ್ತೆ. 28ರಲ್ಲಿ ಅಧಿಕಾರಕ್ಕೆ ಬರ್ತೀವೋ ಇಲ್ಲ ಗೊತ್ತಿಲ್ಲ, ಎಲ್ಲಿ ಬರ್ತಾರೆ ಸರ್, ಅದೇ ಅಲ್ವಾ. ಸೊ ಈಗಿರೋದು ಇಲ್ಲ ಅಂತಂದ್ರೆ ಮುಗಿಸ್ಬಿಟ್ರಲ್ಲ. ಅಂದ್ರೆ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಅಂತ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶಕ್ತಿ ಇದೆಯಲ್ಲ, ನೀವು ಶಾಸಕಾಂಗ ಪಕ್ಷದಲ್ಲಿ ತಗೊಳ್ಳಿ, ಹೌದು, ಅವರ ರಾಜಕೀಯ ಶಕ್ತಿ ಅಂದ್ರೆ ಹೊಸದಾಗಿ ಆಯ್ಕೆಯಾದಂಥ ಪ್ರಥಮ ಬಾರಿಗೆ ಆಯ್ಕೆಯಾದವರು ಜನ. ಯಾಕಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟವರು ಶಿವಕುಮಾರ್ ಅವರು, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಮಾಡಿದ್ರು ಶಿವಕುಮಾರ್, ಅವ್ರಿಗೆ ಗೆಲ್ಲೋಕೆ ಬೇಕಾದ ಎಲ್ಲ ವಾತಾವರಣವನ್ನು ನಿರ್ಮಿಸಿದವರು ಡಿ ಕೆ ಶಿವಕುಮಾರ್, ಹೌದು ಅಲ್ವಾ. ಈ 31 ಜನ ಬಾಯಿ ಮುಚ್ಚಿಬಿಟ್ರೆ ಇನ್ನು ಸೀನಿಯರ್ಸ್ ಯಾರು ಓಪನ್ ಆಗಿ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡೋರು ಯಾರು ಇಲ್ಲ. ಸೊ ಅದರಿಂದ ಇದು ಒಂದು ರೀತಿಯಲ್ಲಿ ಈ ಕಲ್ಲು 31 ಹಕ್ಕಿ, ಈ ಭಿನ್ನ ಮತವನ್ನ ಯಾರು ಸೃಷ್ಟಿ ಮಾಡಿದ್ರು, ಅಥವಾ ಡಿ ಕೆ ಶಿವಕುಮಾರ್ ಯಾರನ್ನ ಅಸ್ತ್ರವನ್ನಾಗಿ ಬಳಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ವು, ಅವರ ಬಾಯಿ ಮುಚ್ಚುವ ಕೆಲಸವನ್ನ ಒಂದೇ ಲೈನಲ್ಲಿ ಮುಗಿಸಿದ್ರು. ಒಂದೇ ಲೈನ್. ಆಮೇಲೆ ಮತ್ತೊಂದು ಗಮನಿಸಬೇಕಾಗಿರೋದು ಬಿಟ್ರೆ, ಈ ಎಸ್.ಎಂ. ಕೃಷ್ಣ ಅವರ ನಂತರ ಹೆಚ್ಚು ಕಮ್ಮಿ ಒಂದು 16-17 ವರ್ಷಗಳು 18 ವರ್ಷಗಳ ಕಾಲದವರೆಗೂ ಈ ರಾಜಕಾರಣ ಅನ್ನೋದು ಸಿದ್ದರಾಮಣ್ಣ, ಯಡಿಯೂರಪ್ಪ, ಕುಮಾರಸ್ವಾಮಿ, ಇವರು 3 ಜನರ ಮಧ್ಯದಲ್ಲೇ ಸುತ್ತಾಯಿತು ಮುಖ್ಯಮಂತ್ರಿ ಪಟ್ಟ ಅನ್ನುವಂಥದ್ದು. ಓಕೆ, ಈಗ ಈ 3 ಜನರಿಗೂ ಮುಂದಿನ ಬಾರಿ ಕಷ್ಟ ಆಗುವಂಥ ವಾತಾವರಣ ಇದೆ. ಒಂದು, ನೀವು ಕರ್ನಾಟಕ ರಾಜಕಾರಣದಲ್ಲಿ ಈ 3 ಮಂದಿಯೂ ಕೂಡ ಜನನಾಯಕರು ಅನ್ನೋದು ಅನುಮಾನ ಇಲ್ಲ. ಫಸ್ಟ್ ಸಿದ್ದರಾಮಯ್ಯ ಇರಲಿ, ಯಡಿಯೂರಪ್ಪ ಇರಲಿ, ಇವನ್ ಫಾರ್ ದಟ್ ಮ್ಯಾಟರ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ, ಅವರ ಬೆಂಬಲಿಗ ಸಮೂಹ ಇದೆ. ದೇರ್ ಫ್ರಮ್ ಒಂಥರ ಜನನಾಯಕರನ್ನ ಅವರು ಸೇರಿಸ್ಬೋದು, ಹೌದು ಅಲ್ವಾ. ಸೊ ಅದರಿಂದನೇ ನೀವು 2000 ನಂತರ ಕರ್ನಾಟಕದ ರಾಜಕಾರಣವನ್ನ ಒಂದು ರೀತಿಯಲ್ಲಿ ನಿರ್ವಹಿಸುವ, ಇನ್ನೊಂದು ರೀತಿಯಲ್ಲಿ ಅದರ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವ ಕೆಲಸವನ್ನ ಈ ನಾಯಕರು ಮಾಡಿದ್ದಾರೆ. ಹೌದು, ಸವಾರಿನೂ ಮಾಡಿದ್ರು, ಸಿದ್ದರಾಮಯ್ಯ ಸವಾರಿನೂ ಮಾಡಿದ್ರು, 13ರಿಂದ 18. ಎಸ್ ಅಂದ್ರೆ ನೀವು 2000 ನಂತರ ಕೃಷ್ಣ ಅವರ ಅವಧಿ ಮುಗಿದ ಮೇಲೆ ಇಡೀ ಕರ್ನಾಟಕದ ರಾಜಕಾರಣ ಏನಿದೆ ಅದು ಈ ನಾಯಕರ ಮೇಲೆ ನಡೀತಾ ಹೋದ. ಈ 3 ನಾಯಕರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಾ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಆದರೆ 2028ರಲ್ಲಿ ಈ 3 ನಾಯಕರ ಪಾತ್ರ ಏನಿರಬಹುದು ಅನ್ನೋದು ಬಹಳ ಇವರು 3 ಜನ ಅಧಿಕಾರಕ್ಕೆ ಬರದೇ ಇದ್ರು ಕೂಡ, ಆದ್ರೆ ಯಾರು ಅಧಿಕಾರಕ್ಕೆ ಹೋಗಬಾರ್ದು ಅಂತ ತಡೆಯೋ ತಾಕತ್ತಂತೂ ಇವ್ರಿಗಿದೆ. ಆದ್ರೆ ಏನಿದೆ ಗೊತ್ತಾ, ಒಂದು ಕುಮಾರಸ್ವಾಮಿ ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ನಮ್ಗೆ. ಸಿದ್ದರಾಮಯ್ಯವರು ವಯಸ್ಸಾಗ್ತಾ ಇದೆ, ಅವ್ರು ಯಾವ ರೀತಿ ಮಾಡಕ್ಕಾಗ್ತದೆ ಗೊತ್ತಿಲ್ಲ. ಇನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಇನ್ನು 5 ವರ್ಷ ಏನು ಪ್ರಾಬ್ಲಮ್ ಇಲ್ಲ, ಕಾಲಿಗೆ ಕಟ್ಕೊಂಡು ಓಡಾಡ್ತೀನಿ ಅಂತಿದ್ದಾರೆ. ಹೌದು. ಸೊ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಸೊ ಆದ್ರೆ ಆ ವಾತಾವರಣ ಇದೆಯಲ್ಲ, ಒಂದು ಕಾಲಘಟ್ಟದಲ್ಲಿ ಸರ್, ಒಂದು ವಾತಾವರಣ, ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿ ಇದೆಯಲ್ಲ, ಒಬ್ಬ ನಾಯಕರನ್ನ ಮೇಲೆತ್ತುತ್ತೆ, ಇನ್ನೊಬ್ಬ ನಾಯಕರ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ. ಸೊ 2028ರಲ್ಲಿ ಯಾವ ರೀತಿ ಸಿಚುವೇಶನ್ ಬರೋದು ಗೊತ್ತಿಲ್ಲ ನಮ್ಗೆ. ಯಾರು ಆಟ ಆಡ್ತಾರೆ, ಯುಸಿ ಯಾರು ಏನಾಗುತ್ತೆ ಗೊತ್ತಿಲ್ಲ. ಈ ಬಿಜೆಪಿ ಒಳಗಡೆ ಇದ್ದವ್ರು ಇವತ್ತು ಒಂದು ವರದಿ ನೋಡಿ, ನೀವು ನೋಡಿರ್ಬೋದು, ಈ ನಿರುದ್ಯೋಗದ ಸಂಬಂಧಪಟ್ಟ ಹಾಗೆ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಹೌದು, ಅದೆಲ್ಲ ಬಿಜೆಪಿಯ ಪೋಸ್ಟರ್ಗಳನ್ನ ಈಗ ಹಾಕಲಾಗಿದೆ. ಅದೊಂದು ಕಾಂಟ್ರವರ್ಸಿ ಆಗಿದೆ. ಅದರಲ್ಲಿ ವಿಜೇಂದ್ರ ಫೋಟೋನೇ ಇಲ್ಲ. ಹೌದು.
ಸೊ ಅದರಿಂದ ಬಿಜೆಪಿಯ ಒಳಗಡೆ ಈ ರಾಜಕಾರಣ ಹ್ಮ್. ಯಡಿಯೂರಪ್ಪ ಮತ್ತು ಅವರ ಮಗನ ನಾಯಕತ್ವದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ 28ರಲ್ಲಿ? ಹೌದು, ಅಂದ್ರೆ ಇದು ಒಳ್ಳೆ ಪ್ರಶ್ನೆ. ಇದು ನೀವು ಎತ್ತಿರೋದು ಹೆಂಗೆ ಅಂದ್ರೆ, ಮೊನ್ನೆ ಕಾರ್ಯಕಾರಿಣಿ ಸಭೆಯ ನಂತರನೂ ಕೂಡ ಎಸ್, ಯಡಿಯೂರಪ್ಪನೇ ಕರ್ನಾಟಕಕ್ಕೆ ಸುಪ್ರೀಮೋ ಬಾಸ್ ಅವರೇ ಅಂತ ಹೇಳಿದ ಮೇಲೂ ಕೂಡ ಯಡಿಯೂರಪ್ಪನವ್ರನ್ನ ಒಪ್ಕೊಳ್ಳಿಕ್ಕೆ ಯಡಿಯೂರಪ್ಪ ವಿರೋಧಿ ಬಣ ತಯಾರಿಲ್ಲ. ಅವರು ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು, ಅವ್ರ ಕ್ಷೇತ್ರ. ಅವರು ಜೋಶಿ ಅವರು, ಹ್ಮ್ ಇಬ್ಬರು ಫೋಟೋ ಮಾತ್ರ ಇದೆ. ಅದನ್ನ ನೋಡಿ ಜೋಶಿ ಆದ್ರೂ ಹೇಳ್ಬೋದಾಗಿತ್ತು, ಪಾರ್ಟಿ ಅಧ್ಯಕ್ಷರು ಹಾಕ್ರಿ ಫೋಟೋನ ಅಂತ, ಅಲ್ವಾ? ಸ್ಟೇಟ್ ಪ್ರೆಸಿಡೆಂಟ್ ಅವರು, ಹೌದು. ಸ್ಟೇಟ್ ಪ್ರೆಸಿಡೆಂಟ್ ಫೋಟೋನೇ ಇಲ್ಲ ಅಂದ್ರೆ ಆ ಪಾರ್ಟಿ ಒದ್ದಾಡ್ಕೊಂಡು ಕೂತಿದೆ. ಇನ್ನು ಕಾಂಗ್ರೆಸ್ ಸಿಚುವೇಶನ್ ಅಷ್ಟೇ. ಸಿದ್ದರಾಮಯ್ಯ DK ಅವರ ಈ ಜಗಳ ಏನಿದೆ, ಅವ್ರು ಮತ್ತೆ ಅಧಿಕಾರಕ್ಕೆ ಬರುವ ಚಾನ್ಸಸ್ ಅನ್ನೇ ಕಡಿಮೆ ಮಾಡ್ತಾ ಹೋಗುತ್ತೆ. ಓಕೆ, ಆಯ್ತಾ? ಅವ್ರ ಸಿಚುವೇಶನ್. ಇನ್ನು ನಮ್ಮ ಕುಮಾರಣ್ಣನ ಪಾರ್ಟಿ, ದೇವೇಗೌಡರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಮತ್ತೆ ರಾಜ್ಯಸಭಾ ಮೆಂಬರ್ ಆಗ್ತಾರೋ ಗೊತ್ತಿಲ್ಲ, ಅವ್ರ ಮಗ ಎಷ್ಟರ ಮಟ್ಟಿಗೆ ಜನಾಕರ್ಷಿಸಬಲ್ಲರು ನಿಖಿಲ್ ಗೊತ್ತಿಲ್ಲ. ಸೊ ಈ ಮೂರೂ ರಾಜಕೀಯ ಪಕ್ಷಗಳು ವಿಚಿತ್ರ ಗೊಂದಲದಲ್ಲಿ ಸಿಕ್ಬಿಟ್ಟು ಇಡೀ ಕರ್ನಾಟಕದ ರಾಜಕಾರಣ ಇದೆಯಲ್ಲ ಚಿತ್ರಾನ್ನ ಆಗ್ಬಿಟ್ಟಿದೆ. ಚಿತ್ರ ಜನಕರು ಥೂ ನನ್ನ ಮಕ್ಕಳ್ರಾ, ನಿಮ್ಗೆ ಬ್ಯಾರೇದು ಇಲ್ವಲ್ರು, ಹಾಳು ಬಿದ್ದು ಹಕ್ಲತ್ತು ಹೋದ್ರಲ್ರು, ನಮ್ರು ಮುಗಿಸಿದ್ರಲ್ರು ಅಂತ ಹೇಳುವ ಸಿಚುವೇಶನ್ ಬಂತು. ಎಸ್, ಥ್ಯಾಂಕ್ ಯು ಭಟ್ರೆ. ನೋಡಿದ್ರಲ್ಲ, ಭಟ್ರು ತೀರಾ ವಾಸ್ತವಿಕತೆಗೆ ಹತ್ತಿರದಲ್ಲಿ, ಜೊತೆಗೆ ಅಷ್ಟೇ ವ್ಯಂಗ್ಯವಾಗಿಯೂ ಕೂಡ ಕೊನೆಯಲ್ಲಿ ಕರ್ನಾಟಕ ರಾಜಕಾರಣವನ್ನು ವಿಶ್ಲೇಷಣೆ ಮಾಡಿದರು. ಕರ್ನಾಟಕ ರಾಜಕಾರಣದ ಸದ್ಯದ ಸ್ಥಿತಿ ಇದು. ಕಟ್ಟೆ ಮೇಲೆ ಚರ್ಚೆ ಆಗ್ತಾ ಇದೆ, ಬೀದಿಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ಜಗಳಗಳಿಗೆ ಕೊನೆ ಸಿಗುತ್ತಾ ಸಿಗಲ್ವಾ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ದೇಶದ ಏಕೈಕ ದೊಡ್ಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋದು. ಈ ರಾಜ್ಯವನ್ನು ಕಳೆದುಕೊಂಡ್ರೆ ಅವರಿಗೆ AICC ಕಚೇರಿಯನ್ನು ನಡೆಸೋದು ಕೂಡ ಕಷ್ಟ ಅನ್ನುವಂಥ ಮಾತುಗಳಿದ್ವು. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಎಚ್ಚರಿಕೆ ಹೆಜ್ಜೆ ಇಡುತ್ತೆ, ಇವರಿಬ್ಬರ ಮಧ್ಯದಲ್ಲಿ ಏನಾದರೂ ಒಂದು ಸಂಧಾನವನ್ನು ಮಾಡುತ್ತಾ ಕಾದು ನೋಡಬೇಕಿದೆ. ಇದಾಗಿತ್ತು ಖ್ಯಾತ ಪತ್ರಕರ್ತರು ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ಕಾಂಗ್ರೆಸ್ ಅನ್ನ ಸೋಲಿಸೋದು ಮಾತ್ರ ಆತ್ಮಹತ್ಯೆ ರಾಜಕಾರಣ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರ ವಿನಾಶದತ್ತ ಕರ್ನಾಟಕದಲ್ಲಿ ತೆಗೆದುಕೊಂಡು ಹೋಗ್ತವೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಕುರ್ಚಿಗೊಂದು ಖಾತೆ ಮಾಡ್ಕೊಂಡವ್ರೆ ಕ್ಯಾತೆ. ಕಾಂಗ್ರೆಸ್ ಅನ್ನ ದಿನಕ್ಕೆ ಹೋದಾಗೆ ಜನ ರಸ್ತೆಗಳಲ್ಲಿ ಉಗಿಯಕ್ಕೆ ಶುರು ಮಾಡಿದ್ರು. ಏನ ಕಚ್ಚಾಡ್ತಾ ಇದಾರಲ್ಲ, ಇವರ ಹೊಡೆದಾಟ, ಇವರ ಪರ್ಸನಲ್ ಸ್ವಾರ್ಥಕ್ಕೆ ನಮ್ಮ ಇಡೀ ಕರ್ನಾಟಕ ಅಭಿವೃದ್ಧಿ ನಾ ಕೈ ಮುಗಿದು ಕೇಳ್ಕೊಂತೀನಿ. ದಯವಿಟ್ಟು ಬಲಿಪಶುವನ್ನ ಮಾಡಕ್ ಹೋಗ್ಬೇಡ್ರಿ. ಈ ರಾಜ್ಯವನ್ನು ಕಳೆದುಕೊಂಡ್ರೆ ಅವರಿಗೆ AICC ಕಚೇರಿಯನ್ನು ನಡೆಸೋದು ಕೂಡ ಕಷ್ಟ ಅನ್ನುವಂಥ ಮಾತುಗಳಿದ್ವು.